ನೋಡಿ, ನಿಮ್ಮ ತೋಟದಲ್ಲಿ ಏನಾದರೂ ರೋಬಸ್ಟಾ ಅಥವಾ ಅರೇಬಿಕಾ ಗಿಡಗಳಲ್ಲಿ ಕಾಫಿ ಬೀಜದಲ್ಲಿ ನೋಡಿ ಈ ಥರ ಏನಾದ್ರು ಗೂಡು ಕಟ್ಟದಂಗೆ ಯಾವ್ದಾರ ಇನ್ಸೆಕ್ಟ್ಸ್ ಆಗಲಿ, ಫಂಗಸ್ಗಳಾಗಲಿ ಮತ್ತು ಇರುವೆಗಳೆಲ್ಲ ಉಂಟು. ನೋಡಿ, ಇಲ್ಲಿ ಕಾಣ್ತಾ ಇರ್ಬೋದು, ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಅಬ್ಸರ್ವ್ ಆಗ್ತಾ ಇದೆ. ಅಷ್ಟು ಕ್ಲಿಯರಾಗಿ ಕಾಣ್ತಾ ಇಲ್ಲ ಅಂದರೂ ಇದು ಏನು ಅಂತ ನಿಮಗೆ ಗೊತ್ತಾಗ್ಬೋದು. ಯಾಕಂದರೆ ನಿಮ್ಗಳ ಕಾಫಿ ಗಿಡದಲ್ಲಿ ನೀವು ಅಬ್ಸರ್ವ್ ಮಾಡಿರ್ತೀರ. ಅಬ್ಸರ್ವ್ ಮಾಡೋ ಅಂಥವ್ರು ಯಾರು ಇನ್ನೂ ನೋಡಿಲ್ವೋ ಅವ್ರು ಪ್ರತಿಯೊಬ್ಬರು ಕೂಡ ಹೋಗಿ ನಿಮ್ಮ ತೋಟದಲ್ಲಿರೋ ಕಾಫಿ ಗಿಡಗಳನ್ನ ಯಾವರ ಒಂದು ಆ ಕಡೆ ಈ ಕಡೆ ಸೈಡಲ್ಲೋ ಮೂಲೆಯಲ್ಲೋ ಎಲ್ಲರೂ ಒಂದು ಸ್ವಲ್ಪ ನೋಡಿ. ನಿಮ್ಮ ಕಾಫಿ ಗಿಡಗಳಲ್ಲಿ ಏನಾದ್ರು ಈ ಥರ ಪ್ರಾಬ್ಲಮ್ಗಳು ಕಾಣ್ತಾ ಇದ್ರೆ, ಈ ಥರ ಏನಾದ್ರು ಪ್ರಾಬ್ಲಮ್ ನಿಮ್ಮ ಕಾಫಿ ಗಿಡದಲ್ಲಿ ಕಾಫಿ ಬೀಜದ ಹತ್ರ ಏನಾದ್ರು ಕಾಣ್ತಾ ಇದ್ರೆ ಇದಕ್ಕೆ ಏನು ಸೊಲ್ಯೂಷನ್ ಅನ್ನೋದನ್ನ ಬೇಗ ನೀವು ಕ್ಲಿಯರ್ನ ಮಾಡ್ಕೋಬೇಕು. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಕಾಫಿ ಎಲ್ಲ ಉದುರಕ್ಕೆ ಶುರು ಆಗುತ್ತೆ. ಮತ್ತು ನೀವು ಏನೇ ಗೊಬ್ಬರ ಹಾಕಿದ್ರೂ ಕೂಡ ನಿಲ್ಲೋದಿಲ್ಲ. ಯಾಕಂದರೆ ಇವಾಗಲೇ ನೀವು ಸರಿ ಮಾಡಲಿಲ್ಲ ಅಂದರೆ ಮುಂದಕ್ಕೆ ನೀವು ಏನೇ ಮಾಡಿದ್ರೂ ಕೂಡ ಅದು ನಿಲ್ಲೋದಿಲ್ಲ. ಯಾಕಂದರೆ ಹುಳಗಳೆಲ್ಲ ಈಗಲೇ ತಿಂತಾ ಇರುತ್ತೆ ಮತ್ತು ಕಾಫಿ ಬೋರಲ್ ಕೂಡ ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಬನ್ನಿ, ಈ ವಿಡಿಯೋದಲ್ಲಿ ಇಂಥದಕ್ಕೆಲ್ಲ ಏನೇನು ಮಾಡಬೇಕು ಮತ್ತು ಯಾವ ಔಷಧಿ ಹೊಡಿಬೇಕು ಎಲ್ಲದೂ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಎಂಡ್ ತನಕ ನೋಡಿ, ಮಧ್ಯೆ ಸ್ಕಿಪ್ ಮಾಡೋಕ್ಕೆ ಹೋಗಲೇಬೇಡಿ. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಡೇಸ್ ಆಫ್ ಫಾರ್ಮರ್ಸ್ ಚಾನಲ್. ಗೈಸ್, ಇವತ್ತು ನಾವು ಬಂದು ಔಷಧಿ ಹೊಡೆಯೋಕ್ಕೆ ಶುರು ಮಾಡಿದ್ದೀವಿ. ಬನ್ನಿ, ನಾವು ಇವತ್ತು ಯಾವ್ಯಾವ ಔಷಧಿ ಹೊಡಿತೀವಿ, ಏನೇನಕ್ಕೆ ಯಾವ್ಯಾವ್ದು ಉಪಯೋಗ ಅನ್ನೋದು ಕೂಡ ಪ್ರತಿಯೊಂದು ಡೀಟೇಲ್ಸ್ನು ಕೂಡ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಎಂಡ್ ತನಕ ನೋಡಿ. ಬನ್ನಿ ನೋಡಿ, ಇವಾಗ ಆಮ್ಲ ಉಂಟು, ನಮ್ಮ ಹತ್ರ ಚೌಕಿದಾರ್ ಉಂಟು, ಮತ್ತು ಜೆಟೋಸಾಲ್ ಉಂಟು, ಆಮೇಲೆ AVM ಒಂದು ಉಂಟು. ಇವು 4 ಔಷಧಿನ ನಾವು ಕೂಡ ಈಗ ಸ್ಪ್ರೇನ ಮಾಡ್ತಾ ಇದೀವಿ. ಇವೆಲ್ಲ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಇದರ ಏನೇನು ಹೆಲ್ಪ್ ಇದೆ ಅಂತ ಇದರಲ್ಲಿ ಹೇಳ್ತೀನಿ ನೋಡಿ. ಇದು ಬಂದು ಆಮ್ಲ ಬಂದು ಇನ್ಸೆಕ್ಟಿಸೈಡ್ಸು. ಈಗ ಇನ್ಸೆಕ್ಟ್ಸ್ ಎಲ್ಲ ಇರುತ್ತಲ್ಲ, ಇರುವೆಗಳು, ಹುಳಗಳು, ಅದಕ್ಕೆಲ್ಲ ಕೂಡ ಆಗುತ್ತೆ. ಮತ್ತು ಚೌಕಿದಾರ್ ಬಂದು ಇದು ಬಂದು ಫಂಗಿಸೈಡು, ಅಂದರೆ ಫಂಗಸ್ಗಳು ಅಲ್ಲಲ್ಲೇ ಒಂಥರ ಇದು ಬೆಳಕ್ಕೆ ಏನಾರು ಕಟ್ಕೊಳೋ ಅಂಥದ್ದು. ಮತ್ತು ನಿಮಗೆ ಫಂಗಸ್ಗಳು ಗೊತ್ತಾಗುತ್ತೆ, ವೆರೈಟಿ ಎಲ್ಲ ಇರುತ್ತೆ. ಹಾಗಾಗಿ ಆಮೇಲೆ ಇದು ಬಂದು ಜೆಟೋಸಾಲು, ಇದು ಒಂದು ಗಮ್ಮು. ಈಗ ಸ್ವಲ್ಪ ಮಳೆ ವಾತಾವರಣ ಇರೋದ್ರಿಂದ ಒಂದು 50ರಿಂದ 100 ml ಗಮ್ ಹಾಕ್ಕೊಂಡ್ರೆ ನೀವು ಔಷಧಿ ಹೊಡಿತೀರಲ್ಲ, ಆ ಔಷಧಿ ಮಳೆ ಬಂದರೂ ಕೂಡ ಏನು ಕೂಡ ಆಗೋದಿಲ್ಲ. ಹಾಗಾಗಿ ಅಂದರೆ ಒಂದು ಅರ್ಧ ಇಂಚ್ ಒಳಗೆ ಬಂದರೆ ಏನೂ ಆಗಲ್ಲ. ಅದ್ರ ಮೇಲೆ ಬಂದರೆ ನೀವೇನು ಗಮ್ ಹಾಕಿದ್ರು ಅದಕ್ಕೆ ನಾನು ಗ್ಯಾರಂಟಿ ಇರೋದಿಲ್ಲ. ಹಾಗಾಗಿ ಆಮೇಲೆ ಇದು ಬಂದು AVM ಅಂತ ಇದೆಯಲ್ಲ, ಇದು ಬಂದು ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್. ಇದು ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ಗಿಡಗಳು ಚೆನ್ನಾಗಿ ಚಿಗುರೋಕ್ಕೆ, ಮತ್ತು ಕಾಫಿ ಕೂಡ ಒಳ್ಳೆ ಸೈಜ್ ಬರೋಕ್ಕೆ, ಬಲಿಯೋಕ್ಕಾಗಲಿ, ಒಳ್ಳೆ ತೂಕ ಬರೋಕ್ಕಾಗಲಿ, ಒಳ್ಳೆ ಇಳುವರಿ ಸಿಗೋಕ್ಕಾಗಲಿ ಎಲ್ಲದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಾವು ಇದ್ರ ಜೊತೆಗೆ ಇನ್ಸೆಕ್ಟಿಸೈಡು, ಫಂಗಿಸೈಡು ಇವೆರಡರ ಜೊತೆಗೆ ಮತ್ತು ಒಂದು 90 ಗೊಬ್ಬರನೂ ಕೂಡ ಹಾಕ್ಕೋಬೇಕು. ಆಮೇಲೆ ಇದನ್ನು ಕೂಡ ಹಾಕ್ಕೊಂಡ್ರೆ ಒಳ್ಳೆಯದು. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಇರಲೇಬೇಕು, ಮತ್ತು ಗೊಬ್ಬರನೂ ಕೂಡ ಇರಬೇಕು. ಗಿಡಗಳಂತೂ ಭಾರಿ ಚೆನ್ನಾಗುತ್ತೆ. ಈಗ ಅಸಮವ್ರು ಗೊತ್ತಲ್ಲ ನಿಮಗೆ, ಬಂದುಬಿಟ್ಟು ಎಲ್ಲ ಎಲೆಗಳನ್ನ ತರದಾಕ್ಬಿಡ್ತಾರೆ ಹಣ್ಣು ಕುಯ್ಸ್ಬೇಕಾದ್ರೆ. ಗಿಡ ನೋಡಿದ್ರೆ ಬರ್ಲಾಬಿಟ್ಟಿರ್ತವೆ. ಹಾಗಾಗಿ ಈ ಥರ ಔಷಧಿಗಳನ್ನ ಯೂಸ್ ಮಾಡಿ. ಇದು ಆದಷ್ಟು ಒಳ್ಳೆ ಔಷಧಿಗಳೇ, ಯಾಕಂದರೆ ನಾವು ಪ್ರತಿ ವರ್ಷ ಹೊಡೆಯೋದ್ರಿಂದ ನಮಗೆ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ಹಾಗಾಗಿ ನಿಮಗೂ ಕೂಡ ಹೇಳ್ತಾ ಇದ್ದೀನಿ. ಈ ವರ್ಷ ಏನು ಚೇಂಜ್ ಮಾಡಿದೀವಿ ಅಂದರೆ ನಾವು ಅಫಿಷಿಯಲ್ ಮತ್ತು ಕಿಟೋಶಿ ಅಂತೆಲ್ಲ ಹೊಡಿತಾ ಇದ್ವಿ. ಅದ್ರ ಬದಲು ಚೌಕಿದಾರನ್ನ ಚೇಂಜ್ ಮಾಡಿದೀವಿ ಅಷ್ಟೇ. ಇನ್ನೆಲ್ಲ ಮಾಮೂಲಿ ಏನು ಹೊಡಿತೀವೋ ಅದನ್ನೇ ಹೊಡಿತಾ ಇದ್ದೀವಿ. ನೀವು ಕೂಡ ಯಾರ್ಯಾರು ಔಷಧಿಗಳನ್ನ ಹೊಡಿತಿದ್ದೀರೋ ಕಮೆಂಟ್ನ ಮಾಡಿ, ಮತ್ತು ನಿಮಗೆ ಯಾವ ಥರ ರಿಸಲ್ಟ್ ಇದೆ ಅನ್ನೋ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಯಾರು ಹೊಸ್ದಾಗಿ ಹೊಡಿತಿದ್ರೆ ಅವರು ಕೂಡ ಈ ವಿಡಿಯೋ ಹೆಲ್ಪ್ ಆಗ್ಬೋದು. ಆದಷ್ಟು ಶೇರ್ನ ಮಾಡಿ. ಗೈಸ್, ಇವಾಗ ನೋಡಿ ನಾವು ಔಷಧಿ ಎಲ್ಲ ಕದ್ರಕೊಂಡಿದ್ದೀವಿ. ಈಗ ಯಾವ ಔಷಧಿನ ಎಷ್ಟೆಷ್ಟು ಹಾಕಿದ್ದೀನಿ ಅಂತ ಹೇಳ್ತೀನಿ ಬನ್ನಿ ನೋಡಿ. ಆಮ್ಲ ಬಂದು 200 ml ಹಾಕಿದ್ದೀನಿ, ಯಾಕಂದರೆ ಚೌಕಿದಾರನು ಕೂಡ 200 ml ಹಾಕೋತೀನಲ್ಲ. ಮತ್ತು ಸಿಕ್ಕಾಪಟ್ಟೆ ಔಷಧಿಗಳು ಜಾಸ್ತಿ ಪವರ್ ಆದರೆ ಗಿಡಗಳು ಕೂಡ ಸುಟ್ಟೋಗೋ ಚಾನ್ಸಸ್ ಇರುತ್ತೆ ಬಿಸಿಲು ಇರೋದ್ರಿಂದ. ಹಾಗಾಗಿ ನೋಡಿ ಒಂದು ಲಿಮಿಟಲ್ಲಿ ಹಾಕ್ಕೋಬೇಕು, ತೀರಾ ಕೂಡ ಹಾಕಬಾರ್ದು. ಈಗ ರೆಕ್ಕೆ ಬೊರಲ್ ಬರುತ್ತೆ, ಗಿಡಕ್ಕೆ ಬೊರಲ್ ಬರುತ್ತೆ ಅಂತ ಹೇಳ್ಬಿಟ್ಟು ಔಷಧಿಗಳನ್ನ ಜಾಸ್ತಿ ಹಾಕೊಂಡು ನೋಡಿದ್ರೆ ಗಿಡನೂ ಕೂಡ ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಆಮ್ಲ ಬಂದು 200 ml, ಚೌಕಿದಾರ್ ಬಂದು 200 ml. ಅದಾದಮೇಲೆ ಮೈಕ್ರೋ ನ್ಯೂಟ್ರಿಯೆಂಟ್ ಇದೆಯಲ್ಲ AVM, ಇದು ಬಂದು 500 ml ಹಾಕೋಬೇಕು. ಆಮೇಲೆ ಗಮ್ ಬಂದು ಒಂದು 50ಯಿಂದ 100 ml ತನಕ ಹಾಕಂದ್ರೆ ಸಾಕು. ಯಾಕಂದರೆ ಮಳೆ ವಾತಾವರಣ ಇದ್ರೆ ಮಾತ್ರ ಹಾಕ್ಕೊಳ್ಳಿ. ಅದಾದಮೇಲೆ ಗೊಬ್ಬರ 90 ಒಟ್ಟು ಯಾವುದಾದ್ರೂ ಕಂಪ್ನಿದಾಗುತ್ತೆ, ಒಟ್ಟು 90 ಗೊಬ್ಬರ. ಇದನ್ನು ಬಂದು 1 kg ಹಾಕ್ಕೊಳ್ಳಿ ಬ್ಯಾರ್ಲಿಗೆ. ಇಷ್ಟನ್ನು ಕೂಡ ಒಂದು ಬ್ಯಾರ್ಲಿಗೆ ನೀವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಎಲ್ಲದೂ ಕೂಡ ನಿಮಗೆ ಕಾಫಿ ಗಿಡಕ್ಕೆ ಯಾವ ಔಷಧಿ ಬೇಕೋ, ಏನೇನು ಕೊರತೆ ಇರುತ್ತೋ ಅದೆಲ್ಲದಕ್ಕೂ ಕೂಡ ಈ ನಾನು ಹೇಳ್ತಿರೋ ಇಷ್ಟು ಮೆಡಿಸಿನ್ ಕೂಡ ಹೆಲ್ಪ್ ಆಗುತ್ತೆ. ಹಾಗಾಗಿ ನೀವು ಇಷ್ಟು ಕೂಡ ಹಾಕ್ಕೊಂಡು ಹೊಡೆಯೋದ್ರಿಂದ ತುಂಬ ಒಳ್ಳೆಯದು ಕಾಫಿ ತೋಟಕ್ಕೆ. ಮತ್ತು ಇದನ್ನೆಲ್ಲರೂ ಹೊಡೆದು ಅವರಿಗೆಲ್ಲ ಒಳ್ಳೆ ರಿಸಲ್ಟ್ ಸಿಕ್ಕಿದ್ರೆ ಅವ್ರನ್ನೂ ಒಂದ್ಸತಿ ನೀವು ವಿಚಾರಿಸ್ಕೊಂಡೇ ಹೊಡೀರಿ. ಇಲ್ಲಾಂದರೆ ನೀವು ಕಮೆಂಟ್ ಮೂಲಕ ಕಮೆಂಟ್ನ ಮಾಡಿ. ಈ ವಿಡಿಯೋ ನೋಡ್ತಿರೋರು ಎಲ್ಲರೂ ಒಳ್ಳೆ ರಿಸಲ್ಟ್ ಸಿಕ್ಕಿರೋರು ಇದ್ದರೆ ಅವರು ಕೂಡ ಕಮೆಂಟ್ನ ಮಾಡಿ. ಬನ್ನಿ, ಇವಾಗ ನಿಮಗೆ ನಮ್ಮ ತೋಟನ ತೋರಿಸ್ತೀನಿ. ನೀವು ನೋಡ್ತಾ ಇರ್ಬೋದು, ಈ ಕಡೆಗೆ ಅರೇಬಿಕಾ ತೋಟ ಇರೋದು ಮಾತ್ರ ನಮ್ದು, ಈ ಕಡೆ ರೋಬಸ್ಟ್ ನಮ್ದಲ್ಲ, ಪಕ್ಕದವ್ರದ್ದು. ಅವ್ರದ್ದು ಕೂಡ ಎಷ್ಟು ಚೆನ್ನಾಗಿದೆ ಅಂತ. ಯಾಕಂದರೆ ಅವರು ಕೂಡ ಈಗ ಸ್ವಲ್ಪ ಇದು ರೋಬಸ್ಟ ಗಿಡಗಳಿಗೆಲ್ಲ ಸ್ಪ್ರೇನು ಕೂಡ ಮಾಡ್ತಾರೆ, ಆಮ್ಲ ಅಥವಾ ಕಾಂಟಾಪ್ಲಸ್ ಎಲ್ಲ ಹೊಡಿತಾರೆ. ಯಾಕಂದರೆ ಗೊತ್ತಲ್ಲ, ಇನ್ಸೆಕ್ಟ್ಸು, ಫಂಗಸ್ಸು ಅವೆಲ್ಲ ಬಂದೇ ಬರುತ್ತೆ ಅಂತ. ಈಗ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಬೋರಲ್ಲಿ ಕೂಡ ಬರಬಾರ್ದು ಅಂತ ಹೊಡೆದಿದ್ದಾರೆ. ಹಾಗಾಗಿ ನಾವು ಕೂಡ ಹೊಡಿತಾ ಇದ್ವಿ. ಅಕ್ಕಪಕ್ಕ ಎಲ್ಲ ಔಷಧಿ ಹೊಡಿಬೇಕಾದ್ರೆ ನಾವು ಕೂಡ ಹೊಡ್ಕೋಬೇಕು. ಯಾಕಂದರೆ ಹುಳಗಳು, ಕೀಟಾಣುಗಳು ಏನೇನಿರೋದು ಅವೆಲ್ಲ ಕೂಡ ಸಾಯ್ಬೇಕಲ್ಲ. ಹಾಗಾಗಿ ಈಗ ಒಬ್ರು ಹೊಡೆದು
ಮಂದಿ ಒಬ್ರು ಬಿಟ್ರೆ ಅವ್ರ ತೋಟದಿಂದ ಇವ್ರ ತೋಟಕ್ಕೆ ಸ್ಪ್ರೆಡ್ ಆಗ್ತವೆ, ಇವ್ರ ತೋಟದಿಂದ ಅವ್ರ ತೋಟಕ್ಕೆ ಮತ್ತೆ ಸ್ಪ್ರೆಡ್ ಆಗ್ತವೆ. ಎಲ್ಲ ಹೊಡಿಬೇಕಾದ್ರೆ ಹೊಡೆದ್ಬಿಟ್ರೆ ಕಂಪ್ಲೀಟ್ ಆಗಿ ಎಲ್ಲ ಕೂಡ ಡಿಸ್ಟ್ರಾಯ್ ಆಗುತ್ತೆ. ಹಾಗಾಗಿ ನಾವು ಬಂದು ಕಾಫಿ ತೋಟಕ್ಕೆಲ್ಲ ನೀರು ಹೊಡೆದಿದ್ವಿ. ಹಾಗಾಗಿ ಎಲೆಗಳೆಲ್ಲ ಸ್ವಲ್ಪ ಚೆನ್ನಾಗಿ ಬಂದಿದೆ, ಒಳ್ಳೆ ಚಿಗುರು ಕೂಡ ಇದೆ, ಏನು ತೊಂದರೆ ಏನಿಲ್ಲ. ಮಳೆಗೆ ಕಾಯ್ಕೊಂಡು ಕೂತಿದ್ರೆ ಈ ತರ ಆಗ್ತಿರ್ಲಿಲ್ಲ, ಗಿಡಗಳೆಲ್ಲ ಬರಲು ಬಿದ್ದಂಗೆ ಆಗಿರೋದು. ಹಾಗಾಗಿ ಈಗ ಯಾರ್ಯಾರ ಕಡೆ ಒಂದೊಂದ್ ಕಡೆ ಮಳೆ ಕೂಡ ಬಂದಿಲ್ಲ ಅವರೆಲ್ಲ ನೋಡ್ಬಿಟ್ಟು ನೀವು ಸ್ಪ್ರೇನ ಮಾಡಿ ಒಂದಾದ ಮಳೆ ಬಿದ್ದ ಮೇಲೆ. ಯಾಕಂದ್ರೆ ಈಗ ಸಿಕ್ಕಾಪಟ್ಟೆ ಬಿಸಿಲು ಇರೋದ್ರಿಂದ ಗಿಡಕ್ಕೂ ಕೂಡ ತಡೆಯೋ ಶಕ್ತಿ ಇರಲ್ಲ. ಹಂಗಾಗಿ ಈಗ ನೀವು ನೋಡ್ತಾ ಇರ್ಬೋದು, ನಾವು ಬಂದು 2 ಲೆನ್ಸ್ನ ಹಾಕೊಂಡಿದೀವಿ. ಇವತ್ತು ನಮಗೆ ಹೊಡೆಯಕ್ಕೆ ಬಂದು 5 ಜನ ಬೇಕು, ಮಿನಿಮಮ್ 4 ರಿಂದ 5 ಜನ ಬೇಕೇ ಬೇಕು 2 ಲೆನ್ಸ್ ಹಾಕಿದ್ರೆ. ಯಾಕಂದ್ರೆ 2 ಜನ ಲೆನ್ಸ್ ಹಿಡಿಯಬೇಕು, ಒಬ್ರು ಅಲ್ಲಿ ಆ ಕಡೆ ಈ ಕಡೆ ಹೋಗ್ತಾ ಬರ್ತಾ ಇರ್ತಾರಲ್ಲ ಅವರಿಗೆ ಪೈಪ್ ಎಳ್ಕೊಡ್ತಾ ಇರಬೇಕು, ಅವ್ರದ್ದು ಏನಾದ್ರು ಸಿಗೋಕೊಂಡ್ರೆ ಬಿಡಿಸ್ಕೊಡ್ಬೇಕು. ಒಟ್ಟು 3 ಜನ ಅಲ್ಲಿ, ಇನ್ನೊಬ್ರು ಮಧ್ಯಾಹ್ನ ನಿಂತ್ಕೊಂಡು ಪೈಪ್ ಎಳ್ಕೊಳಕ್ಕೆ, ಆಮೇಲೆ ಇನ್ನೊಬ್ರು ಮಿಷಿನ್ ಹತ್ರ ಇರಲೇಬೇಕು ಕಂಪಲ್ಸರಿ. ಒಟ್ಟು 4 ರಿಂದ 5 ಜನ ಅಂತೂ ಇರಲೇಬೇಕು ಸ್ಪ್ರೇ ಮಾಡಕ್ಕೆ. ನೀವೆಲ್ಲ ಎಷ್ಟೆಷ್ಟು ಲೆನ್ಸ್ ಹಾಕೊಂಡು ಸ್ಪ್ರೇ ಮಾಡ್ತೀರಾ, ಮತ್ತೆ ನೀವೆಲ್ಲ ಎಷ್ಟು ಜನ ಕರ್ಕೋತೀರಾ ನನ್ನ ಕಮೆಂಟ್ ಮಾಡಿ. ನಾವು ಬಂದು ಸಂಬಳ ಎಲ್ಲ ಬಂದು 500 ರಿಂದ 600 ರೂಪಾಯಿ ತನಕ ಕೊಡ್ತಾ ಇದೀವಿ. ಯಾಕಂದ್ರೆ ಗಂಡಾಳುಗಳು ಬೇಕಲ್ಲ ಸ್ಪ್ರೇ ಮಾಡಕ್ಕೆ. ಹಾಗಾಗಿ ನಿಮ್ ಕಡೆ ಎಲ್ಲ ಏನೇನು ಸ್ಯಾಲ್ರಿ ಮಾಡ್ಕೊಂಡಿದ್ದೀರಾ ಅನ್ನೋದನ್ನು ಕೂಡ ಕಮೆಂಟ್ನ ಮಾಡಿ. ನಾವು ಬಂದು ಇವಾಗ ಇಲ್ಲಿ ಹೊಡಿತಿರೋದು ಲೀಸಿಗೆ ಮಾಡ್ಕೊಂಡಿರೋ ತೋಟಕ್ಕೆ. ನಮ್ಮೂರ ತೋಟದಲ್ಲೂ ಕೂಡ ನಾವು ಇದನ್ನೇ ಕೂಡ ಸ್ಪ್ರೇ ಮಾಡಿದ್ವಿ. ಯಾಕಂದ್ರೆ ಅಲ್ಲಿ ಯಾಕೆ ವಿಡಿಯೋ ಮಾಡಲಿಲ್ಲ ಅಂದ್ರೆ ಅಲ್ಲಿ ನಾವು ಸ್ವಲ್ಪ ಮರ್ಗಸಿ ಮಾಡಿಸಿರೋದ್ರಿಂದ ಪೈಪ್ ಎಲ್ಲ ಎಳ್ಕೊತಾ ಇರಬೇಕು. ಮತ್ತೆ ಅವಾಗ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರೋದು ಏನಂದ್ರೆ ಮರ್ಗಸಿ ಮಾಡಿಸಿರೋದ್ರಿಂದ ಒಂಡೆಗಳಾಗ್ಲಿ ಅವು ಆಗಲಿ ಸಿಗಾಕೋತಾ ಇರೋದು. ಅಲ್ಲಿ ವಿಡಿಯೋ ಮಾಡೋಕ್ಕೆ ನನಗೆ ಆಪರ್ಚುನಿಟಿ ಸಿಗ್ತಾ ಇರಲಿಲ್ಲ. ಹಾಗಾಗಿ ಈ ತೋಟದಲ್ಲಿ ಯಾವುದು ಕೂಡ ಕೊರತೆ ಇಲ್ಲ, ತೊಂದರೆ ಇಲ್ಲ. ಹಾಗಾಗಿ ಇಲ್ಲಿ ನೀಟಾಗಿ ವಿಡಿಯೋ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತೆ ಇನ್ಫಾರ್ಮೇಶನ್ ಕೂಡ ಚೆನ್ನಾಗಿ ತಿಳಿಸ್ಬೋದು ಪ್ರತಿಯೊಬ್ಬರಿಗೂ ಕೂಡ. ಮತ್ತೆ ಈಗ ನಾನು ಇನ್ಫಾರ್ಮೇಶನ್ ಕೊಡ್ತಿರೋದು ನಿಮಗೆ ಯೂಸ್ ಆಗ್ತಿದೆಯೋ ಅಥವಾ ಏನಾದ್ರು ನನ್ನಿಂದ ಏನಾದ್ರು ಪ್ರಾಬ್ಲಮ್ ಆಗ್ತಿದೆಯೋ ಏನೋ ಅನ್ನೋದನ್ನ ಕೂಡ ಸ್ವಲ್ಪ ಕಮೆಂಟ್ನ ಮಾಡಿ. ಎಲ್ಲದಕ್ಕಿಂತ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಪ್ರತಿಯೊಬ್ರು ಕೂಡ ಸ್ಪ್ರೇ ಮಾಡ್ಬೇಕಾರೆ ಲ್ಯಾನ್ಸ್ ಯಾರು ಹಿಡಿತಿರ್ತಾರೆ ಅಥವಾ ಮನೆಯವರೇ ಹಿಡಿತಿದ್ರೆ ಅಥವಾ ಬೇರೆಯವ್ರ ಕೈಲಿ ಏನಾದ್ರು ನೀವು ಹೊಡಿಸ್ತಾ ಇದ್ರೆ ಆದಷ್ಟು ಪ್ರತಿಯೊಬ್ರು ಕೂಡ ನೋಡ್ಕೊಳ್ಳಿ. ಯಾಕಂದ್ರೆ ಒಂದ್ಸತಿ ಸಾಲು ಕೂಡ ಮಿಸ್ ಆಗ್ಬೋದು, ಗಿಡಗಳು ಮಿಸ್ ಆಗ್ಬೋದು, ಔಷಧಿ ಪ್ರೆಷರ್ ಅಲ್ಲಿ ಬರ್ತಾ ಇರುತ್ತೆ, ಆ ಕಡೆ ಹೊಡ್ಕೊ ಬರ್ಬೇಕಾದ್ರೆ ಗೊತ್ತಾಗೋದಿಲ್ಲ. ಹಾಗಾಗಿ ಒಬ್ರು ನೀವು ನಿತ್ತಿ ನೋಡ್ಕೊತಾ ಇದ್ರೆ ಒಡೆಯರ್ಗೂ ಕೂಡ ಚೆನ್ನಾಗಿ ತಿಳಿಸ್ಕೊಟ್ಟಂಗೆ ಆಗುತ್ತೆ, ಅವ್ರು ಕೂಡ ಮಿಸ್ ಮಾಡ್ಕೊಳೋದಿಲ್ಲ. ಮತ್ತೆ ಅವ್ರು ಯಾವ ತರ ಹೊಡಿತಾರೆ ಅನ್ನೋದು ಕೂಡ ನಿಮಗೂ ಕೂಡ ನೋಡಿ ಸ್ಯಾಟಿಸ್ಫೈ ಆಗುತ್ತೆ. ಯಾಕಂದ್ರೆ ಸರಿ ಹಿಡಿಲಿಲ್ಲ ಅಂದ್ರೆ ಸುಮ್ಮನೆ ಇಷ್ಟೊಂದು ಕಾಸ್ಟ್ಲಿ ಔಷಧಿ ಎಲ್ಲ ತಂದ್ಬಿಟ್ಟು ಹೊಡೆದ್ಬಿಟ್ಟು ಅದು ಪ್ರಯೋಜನ ಆಗ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ. ಹಾಗಾಗಿ ಪ್ರತಿಯೊಂದು ಗಿಡಗಳಿಗೂ ಕೂಡ ಎಲ್ಲದೂ ಕೂಡ ನೀಟಾಗಿ ಹೊಡಿಬೇಕು. ನೋಡಿ ನಮ್ಮ ಕಡೆನೂ ಕೂಡ 2 ಲೆನ್ಸ್ ಹಾಕೊಂಡಿದೀವಿ, ಅವರು ಕೂಡ ನೀಟಾಗಿ ಹೊಡಿತಾ ಇದ್ದಾರೆ. ಪ್ರತಿಯೊಂದು ಗಿಡಕ್ಕೂ ಕೂಡ ಅಷ್ಟೇ ಅಡಿಯಿಂದಾಗ್ಲಿ ಮೇಲಿಂದಾಗ್ಲಿ ಸೈಡಿಂದಾಗ್ಲಿ ಎಲ್ಲ ಹಿಡಿತಾ ಇದ್ದಾರೆ. ಇದು ಬಂದು ಲಿಂಡನ್ ತರ ಬರೀ ಬಡ್ಡೆಗಳಿಗೆ ಮೇಲಿಂದ ಕೆಳಗಿಂದ ಹಿಡಿಬೇಕು ಅಂತ ಏನಿಲ್ಲ, ಇದು ಮಾತ್ರ ನೀಟಾಗಿ ಹಿಡಿಯಲೇಬೇಕು ಸ್ಪ್ರೇನ. ಲಿಂಡನ್ ತರ ನೆಗ್ಲೆಕ್ಟ್ ಮಾಡಕ್ ಆಗೋದೇ ಇಲ್ಲ. ಲಿಂಡನ್ಗಳು ಬರೀ ಗೂಡು ಕಟ್ಟಿದ್ರೆ ಮತ್ತೆ ಏನಾದ್ರು ಮೇಲೆ ಬಡ್ಡೆಗಳಿಗೆ ಅಂಥದಕ್ಕೆಲ್ಲ ಹಚ್ತೀವಲ್ಲ, ಅದೆಂಗ ನಡೆದ್ ಬಿಡುತ್ತೆ, ಏನು ತೊಂದರೆ ಆಗೋದಿಲ್ಲ. ಸ್ಪ್ರೇ ಮಾತ್ರ ಎಲ್ಲರೂ ಕೂಡ ಕಂಪ್ಲೀಟ್ ಆಗಿ ನೀಟಾಗಿ ನೋಡ್ಬಿಟ್ಟು ಮಾಡಿಸ್ಕೊಳ್ಳಿ. ನೀವೇ ಮಾಡ್ತಾ ಇದ್ರು ಕೂಡ ನೀಟಾಗಿ ಮಾಡಿ. ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಈಗ ನಾವು ಒಂದ್ಸತಿ ಸ್ಪ್ರೇ ಮಾಡಿದ್ರೆ ಈ ಔಷಧಿ ಪವರ್ ಬಂದು 40 ದಿವಸ ತನಕ ಇರುತ್ತೆ ಅಷ್ಟೇ. 40 ದಿವಸ ಆದ್ಮೇಲೆ ಔಷಧಿ ಪವರ್ ಗಿಡದ ಮೇಲೆ ಇರೋದಿಲ್ಲ, ರಿಯಾಕ್ಟ್ ಮಾಡೋದಿಲ್ಲ. ಹಾಗಾಗಿ ನೀವು 40 ರಿಂದ 50, 60 ದಿವಸದೊಳಗೆ ಮತ್ತೆ ಇನ್ನೊಂದು ಸ್ಪ್ರೇನ ಮಾಡಬೇಕು. ಅವಾಗ್ಲೂ ಕೂಡ ಇದೇ ಔಷಧಿ ಕೂಡ ಹಾಕೊಂಡ್ರು ಆಗುತ್ತೆ. ಅವಾಗ 99 ಗೊಬ್ಬರ ಏನೋ ಒಂದು ಅವಶ್ಯಕತೆ ಏನು ಇರೋದಿಲ್ಲ. ಹಾಗಾಗಿ ನಾವು ಬಂದು ವರ್ಷಕ್ಕೆ ಏನಿಲ್ಲ ಅಂದ್ರೂ ಸ್ಪ್ರೇನೆ 3 ರಿಂದ 4 ಸತಿ ಸ್ಪ್ರೇ ಮಾಡ್ತೀವಿ, 2 ಸತಿ ಲಿಂಡನ್ ಹೊಡಿತೀವಿ ಅಷ್ಟೇ. ಆಮೇಲೆ ಮತ್ತೆ 2 ವರ್ಷಕ್ಕೊಂದ್ಸತಿ ಗಿಡನ ಸ್ವಲ್ಪ ಪಾಲಿಶ್ನ ಮಾಡ್ತೀವಿ. ಪಾಲಿಶ್ ಮಾಡೋದಂದ್ರೆ ಔಚಿಗೆಲ್ಲ ಗಟ್ಟಿರುತ್ತಲ್ಲ ಅದನ್ನೆಲ್ಲ ಸ್ವಲ್ಪ ತೆಗೆಸ್ತೀವಿ. ಅದು ಕೂಡ ಸಿಕ್ಕಾಪಟ್ಟೆ ತೆಗೆಸ್ಬಾರ್ದು, ಲೈಟಾಗಿ ನೋಡ್ಬಿಟ್ಟು ತೆಗೆಸ್ಬೇಕು. ಯಾಕಂದ್ರೆ ಗಿಡಗಳಿಗೆ ಗಾಯ ಆದ್ರೆ ಗಿಡಗಳು ಸಾಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದೆಲ್ಲ ಮಾಡೋದಂತೂ ಎಲ್ಲರಿಗೂ ಕೂಡ ಗೊತ್ತಾಗುಂಟು. ಯಾಕಂದ್ರೆ ವಿಡಿಯೋ ನೋಡ್ತಿದ್ರೆ ನಿಮಗೂ ಕೂಡ ಒಂದು ಒಳ್ಳೆ ಐಡಿಯಾನು ಕೂಡ ಬಂದಿರುತ್ತೆ. ಅದ್ರ ಜೊತೆಗೆ ಒಂದು ವಿಷಯನ ಯಾರು ಕೂಡ ಕಂಪ್ಲೀಟ್ ಆಗಿ ಮರೆಯಕ್ಕೆ ಹೋಗ್ಬಿಡಿ. ಯಾಕಂದ್ರೆ ಇವಾಗ ಆನೆ ಕೂಡ ಎಲ್ಲ ನಮ್ಮ ಮಲೆನಾಡು ಸೈಡಲ್ಲಿ ಇದೆ. ನಮ್ಮ ಬೇಲೂರಿಂದ ಸಕಲೇಶ್ಪುರ ತಾಲೂಕೊಳಗೆ ಎಲ್ಲಿ ಬೇಕಲ್ಲಿ ಆನೆಗಳೆಲ್ಲ ಓಡಾಡ್ತಾ ಇದೆ. ಪ್ರತಿಯೊಬ್ಬರಿಗೂ ಕೂಡ ಗೊತ್ತು, ಬೆಳಗ್ಗೆ ಮತ್ತೆ ಸಂಜೆ ಎಲ್ಲ ಅನೌನ್ಸ್ ಮಾಡ್ತಾ ಇದ್ದಾರೆ. ನಿಮ್ಮ ಏರಿಯಾದಲ್ಲಿ ಲೊಕೇಶನ್ಗಳೆಲ್ಲ ಸೆಂಡ್ ಆಗ್ತಾ ಇರುತ್ತೆ. ಆ ಲೊಕೇಶನ್ಗಳೆಲ್ಲ ನೋಡ್ಕೊಬಿಟ್ಟು ನೀವು ತೋಟಕ್ಕೆ ಎಲ್ಲರಿಗೂ ಹೋಗಿ. ಯಾಕಂದ್ರೆ ಫಸ್ಟ್ ಸೇಫ್ಟಿ ಮುಖ್ಯ ಅಲ್ಲ, ಈ ಜೀವ ಇದ್ರೆ ಇವತ್ತೆಲ್ಲ ನಾಳೆ ಕೆಲಸ ಮಾಡ್ಬೋದು. ಹಾಗಾಗಿ ನೋಡಿ ಈಗ ವಿಡಿಯೋದಲ್ಲಿ ಹಾಕ್ತಾ ಇದೀನಿ. ಇದು ಬಂದು ಆನೆ ಎಲ್ಲರೂ ಕಂಡು ಬಂದ್ರೆ ಮತ್ತೆ ನಿಮ್ಮ ಅಕ್ಕಪಕ್ಕ ತೋಟದಲ್ಲಿ ಏನಾರು ಆನೆ ಇದೆ ಅಂತ ಯಾರಿಗಾರು ಹೇಳಿದ್ರೆ ಅಥವಾ ನಿಮ್ಮ 3 ಜನಕ್ಕೆ ಏನಾರು ಗೊತ್ತಾದ್ರೆ ಈ ನಂಬರ್ಗೆ ಆದಷ್ಟು ಕಾಲ್ ಮಾಡಿದ ತಕ್ಷಣ ಫಾರೆಸ್ಟ್ ಆಫೀಸರ್ ಬಂದು ಅಲ್ಲೇನು ಕಾರ್ಯಾಚರಣೆ ಮಾಡಬೇಕು ಅದನ್ನ ಮಾಡ್ತಾರೆ. ಹಾಗಾಗಿ ಇವಾಗ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋಯಿಂದ ನಿಮಗೆ ಏನಾದ್ರು ಯೂಸ್ಫುಲ್ ಅನ್ಸ್ತಾ ಅಂದ್ರೆ ಕಾಮೆಂಟ್ನ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಯಾರು ಕಾಫಿ ಪ್ಲಾಂಟರ್ಸ್ಗೆ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಅವ್ರಿಗೂ ಕೂಡ ಈ ವಿಡಿಯೋನೆಲ್ಲ ಶೇರ್ ಮಾಡಿ. ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ. ನಮ್ಮ ಚಾನಲ್ನ ಕೂಡ ಈ ವಿಡಿಯೋ ನೋಡಿದ ಮೇಲೆ ಕೂಡ ಇನ್ನೂ ಯಾರು ಸಬ್ಸ್ಕ್ರೈಬ್ನ ಮಾಡ್ಕೊಂಡಿಲ್ವಾ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ನ ಕೂಡ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.